ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೇನೆ. ಇವತ್ತು ನಮಗೆ ಕಾಲೇಜಿಗೆ ರಜೆ, ಅಂದರೆ ಈದ್ ಮಿಲಾದಿದ್ದು ರಜೆ ಒಂದು ದಿನ ಮುಂಚೆನೇ ಕೊಟ್ಟಿದ್ದಾರೆ. ಹಾಗೆ ಇವತ್ತು ಬೆಳಿಗ್ಗೆನೇ ಡ್ಯಾಫ್ನಿ ಮೆಸೇಜ್ ಮಾಡಿದ್ದು, ಮನೇಲಿದ್ಯಾ ಅಂತೇಳಿ. ಹೌದಂತ ಹೇಳಿದೆ. ಹಾಗೆ ಮಜೀರ್ ಫಲಕ್ಕೆ ಹೋಗಿ ಬರೋ ಅಂತ ಹೇಳ್ತಾ ಇದ್ದಾಳೆ. ಸೊ ಈಗ ರೆಡಿಯಾಗಿ ಹೋಗ್ತಾ ಇದ್ದೇನೆ. ಎಂತಕ್ಕೆ ಹೋಗೋದಂತ ಸತ್ಯ ನನಗೆ ಗೊತ್ತಿಲ್ಲ, ಇನ್ನು ಅವಳ ಹತ್ರನೇ ಕೇಳಿ ಆಗಬೇಕು. ನೋಡುವ ಬನ್ನಿ. ಗಾಯ್ಸ್ ಇಲ್ಲಿ ನೋಡಿ, ಕೊಡೆ ತರಲಿಲ್ಲ. ಒಂದೇ ಕೊಡೆಯಲ್ಲಿ ಅಡ್ಜಸ್ಟ್ ತಂದಿದ್ದೇನೆ ಗಾಯ್ಸ್, ಇವಳು ತರಲಿಲ್ಲ. ನಾನೇ ತರಲಿಲ್ಲ, ಮಳೆ ಬರೋದಿಲ್ಲ ಅಂತ ಧೈರ್ಯದಲ್ಲಿ. ಇಲ್ಲಿ ನೋಡಿದ್ರೆ ಮಳೆ ಬರ್ತಾ ಉಂಟು. ಗಾಯ್ಸ್ ಎಂತಕ್ಕೆ ಬಂದಿದ್ದೇವೆ ಗೊತ್ತುಂಟಾ? ಇಲ್ಲಿ ನೋಡಿ, ನಮ್ಮ ಡ್ಯಾಫ್ನಿ ಅವರಿದ್ದಾರಲ್ಲ, ಅವರದ್ದು ಐಬ್ರೋ ಶೇಪ್ ಮಾಡಲಿಕ್ಕೆ ಉಂಟಂತೆ. ಮೊನ್ನೆ ಬಂದಿದ್ವಲ್ಲ, ಆಗ ಬಂದಿತ್ತು. ಸೊ ಈಗ ಮತ್ತೆ ಬಂದಿದ್ದೀನಿ. ಈದ್ ಮಿಲಾದಾದ್ರೂ ಶಾಪ್ ಓಪನ್ ಉಂಟು ನೋಡಿ. ಮತ್ತೆ ನೋಡುವ ಲುಕ್ ಫುಲ್ ರೆಡ್ ಆಗಿರ್ತಾಳೆ. ಗಾಯ್ಸ್ ಇಲ್ಲಿ ನೋಡಿ, ನಮ್ಮ ಡ್ಯಾಫ್ನಿ ಅವರು ಐಬ್ರೋ ತೆಗೆದೆಲ್ಲ ಬಂದಿದ್ದಾರೆ. ಎಕ್ಸ್ಪೀರಿಯನ್ಸ್ ಏನು? ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಮಾಡಬೇಡಿ ಗಾಯ್ಸ್, ನೋವಾಗ್ತದೆ. ಹೇಳಿಕ್ಕೆ ಆಗುದಿಲ್ಲ, ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಪಾಪ ಫುಲ್ಲು ಉರಿತಾ ಉಂಟಂತೆ ಈಗ. ಇನ್ನು ಕೂಗ್ಲಿಕ್ಕೆ ಒಂದು ಬಾಕಿ ಇಲ್ಲ, ನಾನು ಕೂಗುದಿಲ್ಲ ಗಾಯ್ಸ್, ಆ ಥರ ಅನ್ಕೊಳ್ಬೇಡಿ, ಕೂಗ್ತೇನೆ. ಗಾಯ್ಸ್ ಎಂತ ಗೊತ್ತುಂಟಾ, ನಾವು ಇಡೀ ಮಜೀರ್ ಪಳ್ಳದಲ್ಲಿ ಎಷ್ಟು ಹೋಟೆಲ್ ಮತ್ತು ರೆಸ್ಟೋರೆಂಟ್ ಹುಡುಕಿದ್ವಿ ಮಾರ್ರೆ. ನಮಗೆ ಎಲ್ಲಿ ಉಂಟಂತಲೇ ಗೊತ್ತಿಲ್ಲ ಕರೆಕ್ಟಾಗಿ. ಗೊತ್ತಿದ್ದ ಹೋಟೆಲೆಲ್ಲ ಬಂದಿವತ್ತು. ಮತ್ತೆ ಸಹ ಸಿಕ್ಕಿತ್ತು ಒಂದು 2 ಹೋಟೆಲ್. ಒಂದರಲ್ಲಿ ಫುಲ್ ಜನ್ಸಿದ್ರು, ಮತ್ತು ಇನ್ನೊಂದರಲ್ಲಿ ಫುಲ್ ವೆಜಿಟೇರಿಯನ್. ನಾವು ವೆಜಿಟೇರಿಯನ್ಸ್ ಅಲ್ಲ, ಸೊ ಹಾಗೆ ಹೋಗಲಿಲ್ಲ. ಈಗ ಮತ್ತೆ ಒಂದು ಐಸ್ ಕ್ರೀಮ್ ಪಾರ್ಲರಿಗೆ ಬಂದಿದ್ದೇವೆ. ಒಂದು ಐಸ್ ಕ್ರೀಮ್ ಪಾರ್ಲರಿಗೆ ಹೋದ್ವಿ, ಆದರೆ ಅಲ್ಲಿ ಕೆಲಸ ನಡೀತಾಯಿತ್ತು. ಸೊ ಹಾಗೆ ಈಗ ಇನ್ನೊಂದು ಐಸ್ ಕ್ರೀಮ್ ಪಾರ್ಲರ್ ಸಿಕ್ಕಿತ್ತು, ಹುಡುಕಿ ಫೈನಲಿ ಈಗ ಅಲ್ಲಿಗೆ ಬಂದಿದ್ದೇವೆ. ಸೊ ಗೈಸ್, ಈಗ ಐಸ್ ಕ್ರೀಮ್ ಎಲ್ಲ ತಿಂದು ನಿಂತದ್ದು, ಬಸ್ ಕೂಡ ಸಿಕ್ಕಿತ್ತು. ಈಗ ಡೈರೆಕ್ಟ್ ಮನೆಗೆ. ನಾನು ವಿಡಿಯೋ ಮಾಡೋದ್ರಲ್ಲಿ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಇರ್ಬೋದು. ಅಂದರೆ ನಾನು ವೀಡಿಯೋಸ್ ಮಾಡ್ತೇನೆ, 2 ಕಡೆಯಲ್ಲಿ ಮಾಡ್ತೇನೆ, 2 ಮನೆಗಳಲ್ಲಿ ಮಾಡ್ತೇನೆ ಅಂತ ಹೇಳಿ. ಹಾಗೆ ಎಂತ ಸಹ ಇಲ್ಲ. ನಾನಿರೋದು ನನ್ನ ಅಜ್ಜಿ ಮನೆಯಲ್ಲಿ. ಇದು ಫಸ್ಟ್ ಒನ್ ಉಂಟಲ್ಲ ಹಂಚಿದ್ದು, ಅದು ನನ್ನ ಅಜ್ಜಿ ಮನೆ. ಅಲ್ಲಿ ಪರ್ಪಲ್ ಆ್ಯಂಡ್ ವೈಟ್ ಪೇಂಟ್ ಇದುಂಟಲ್ಲ, ಎಲ್ಲೋ ಟ್ಯಾಂಕಿ ಕಾಣಿಸ್ತದೆ, ಅದು ನನ್ನ ಆಂಟಿಯ ಮನೆ. ಅಂದರೆ ನನ್ನ ಮಾವನ ಅವರ ಮನೆ, ನನ್ನ ಮಾವನ ಮನೆ. ಸೊ ಅದೆರಡು ಹತ್ತಿರ ಇರೋದ್ರಿಂದ ಆಂಟಿ ಮತ್ತು ಅಜ್ಜರೆಲ್ಲ ಒಂದೇ ಫ್ಯಾಮಿಲಿ ಅಲ್ಲ. ಸೊ ಹಾಗೆ 2 ಮನೆಯಲ್ಲಿ ಕೂಡ ಇರ್ತೇನೆ, 2 ಮನೆಯದ್ದು ಕೂಡ ವ್ಲಾಗ್ ಮಾಡ್ತಾ ಇರ್ತೇನೆ. ಸೊ ಹಾಗೆ ಯಾರಿಗೆಲ್ಲ ಕನ್ಫ್ಯೂಷನ್ ಇದೆ, ಈಗ ಸ್ವಲ್ಪ ದೂರ ಆಯ್ತು ಅಂದ್ಕೊಳ್ತೇನೆ. ನೋಡಿ ಗಾಯ್ಸ್, ಇವತ್ತು ಕೂಡ ಮಳೆ ಉಂಟು. ಬೆಳಗ್ಗೆಯಿಂದ ಮೋಡ ಇತ್ತು, ಮತ್ತು ಹನಿ ಬರ್ತಾ ಇತ್ತು. ಈಗ ನೋಡಿದರೆ ಫುಲ್ಲು ಜೋರು ಮಳೆ ಬರ್ತಾ ಉಂಟು. ಇಲ್ಲಿ ನೋಡಿ ಗೈಸ್, ನನ್ನ ಮಾವ ಅಡಿಗೆ ಮಾಡ್ತಿದ್ದಾರೆ. ನನ್ನ ಮಾವ ನೋಡಿ ಕಿಚನಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ. ಸೊ ಗಾಯ್ಸ್, ಇಲ್ಲಿಗೆ ನಾನು ಸಂಡೇ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ. ನನ್ನ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ಟೇಕ್ ಕೇರ್.